ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ಈ ಕೇಸಿಂದ ನನ್ನನ್ನ ಹೊರಗಿಡ್ಬೇಕು ಅಂತ ನೋಡಿದ್ರೆ ಸರಿ ಇರಲ್ಲ. ಏನು ಧಮಕಿ ಆಗ್ತಾ ಇದ್ದೀರಾ? ಧಮಕಿ ಅಂತಾನೆ ಅನ್ಕೊಳ್ಳಿ. ಈ ಕೇಸು ನನ್ನ ಆಯ್ಕೆ. ನೋಡಿ, ಈ ಕೇಸಿಂದ ನಿಮ್ಗೆ ರಿಸ್ಕೇ ಜಾಸ್ತಿ. ಮನೆ ಮುಂದೆ ಶೂಟೌಟ್ ಆಗಿದೆ, ನೆನಪಿದೆ ಅಲ್ವಾ? ರಿಸ್ಕ್ ತಗೊಳ್ದೆ ಜೀವನದಲ್ಲಿ ಸಾಧನೆ ಮಾಡಕ್ಕಾಗಲ್ಲ. ಭಯ ಪಟ್ಟು ಮೂಲೆಯಲ್ಲಿ ಕೂತ್ಕೊಳ್ಳೋ ಹುಡುಗಿನೂ ನಾನಲ್ಲ. ಸರ್ ಹತ್ರ ನೆಗೆಟಿವ್ ಆಗಿ ನನ್ ಬಗ್ಗೆ ಮಾತಾಡಿದ್ರೆ ಲಾಠಿ ಚಾರ್ಜ್ ಮಾಡಿಸ್ಬಿಡ್ತೀನಿ ಅಷ್ಟೇ. ಪಲ್ಲವಿ ಅವರೇ, ಒಂದ್ ನಿಮಿಷ. ಏನು? ಈ ವಿಚಾರದಲ್ಲಿ ನನ್ನ ನಿರ್ಧಾರ ಬದಲಾಗೋದಿಲ್ಲ. ಇದನ್ನೇ ಬೇಡ ಅಂತಿರೋದು. ಆದ್ರೆ ನನಗಿದೇ ಬೇಕು. ಸುಮ್ನೆ ಕೆರಳಿಸ್ಬೇಡಿ ವಿಕ್ರಾಂತ್ ಅವರೇ. ಏನ್ ಮಾಡ್ತೀರಾ? ನೋಡಿ, ಈ ಕೇಸ್ ಮೇಲೆ ನಿಮಗೆ ಎಷ್ಟು ಹಕ್ಕಿದ್ಯೋ ನನಗೂ ಇದೆ. ಸುಮ್ನೆ ತಡಿಯಕ್ ಬರ್ಬೇಡಿ ನೀವು. ಇದು ಹಕ್ಕಿನ ಪ್ರಶ್ನೆ ಅಲ್ಲ, ಸೇಫ್ಟಿ ಪ್ರಶ್ನೆ. ನನ್ ಕೈಯಿಂದ ಆಗಲ್ಲ ಅನ್ಕೊಂಡಿದೀರಾ? ನಾನೆಲ್ಲಿ ಹಾಗೆ ಹೇಳ್ದೆ? ನೀರಿಗಿಳಿದ್ಮೇಲೆ ಚಳಿ ಆಗತ್ತೆ ಅಂತ ನೋಡಕ್ ಆಗಲ್ಲ. ಎಲ್ಲ ಯುದ್ಧನ ಎದುರಿಸ್ಬೇಕು ಅಂತ ಗೊತ್ತಿದ್ದೆ ನಾನು IAS ಓದಿದ್ದು. ಈಜ್ ಬರುತ್ತೆ ಅಂತ ಅಲೆಗೆ ಎದುರಾಗಿ ಈಜಬಾರ್ದು. ಇಲ್ಲಿ ನೋಡಿ, ನನ್ ಕೆಲ್ಸಕ್ಕೆ ಅಡ್ಡಿ ಬರ್ಬೇಡಿ. ನಾಳೆ ಆಫೀಸಿಗೆ ಬಂದು ಸರ್ ಮುಂದೆ ಏನಾದ್ರೂ ನೆಗೆಟಿವ್ ಆಗಿ ಮಾತಾಡಿದ್ರಿ ಸುಮ್ನೆ ಇರಲ್ಲ ನಾನು. ಅಲ್ಲ, ಇದೇನ್ ಇಷ್ಟ ಬೇಗ ಬಂದ್ಬಿಟ್ರಿ? ತೇಜು ಎಲ್ಲಿ? ಕೆಲ್ಸ ಇದೆ ಬಾಸು. ಏನ್ ಕೆಲ್ಸ? ಕಳ್ಳನ್ ಹಿಡಿಯೋದು. ನಥಿಂಗ್. ಅಲ್ಲ, ಏನ್ ಹುಡುಕ್ತಾ ಇದೀರಾ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಮನೆಗೆ ಪಾರಿವಾಳ ಬಂದಿದ್ಯಾ ಅಂತ ಡೌಟ್ ಆಯ್ತು. ಪಾರಿವಾಳನ? ವಾಟ್ ಯು ಮೀನ್? ಅದೇ ಬಾಸು, ನಿಮ್ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್? ಏ ನಿಜ ಹೇಳಿ, ಮನೆಗೆ ನಿಮ್ ಗರ್ಲ್ ಫ್ರೆಂಡ್ ಬಂದಿದ್ಲು ತಾನೆ? ಕಳ್ಳ ಬಾಸು ನೀವು. ಅದಕ್ಕೆ ಅಲ್ವಾ ನನ್ನ ತೇಜುನ ನೆಪ ಮಾಡಿ ಇಲ್ಲಿಂದ ಹೊರಗಡೆ ಕಳಿಸಿದ್ದು. ತ್ರಿವಿಕ್ರಮ್ ಅವರೇ, ಏನ್ ಮಾತಾಡ್ತಾ ಇದ್ದೀರಾ? ನನಗೆ ಯಾವ ಗರ್ಲ್ ಫ್ರೆಂಡ್ ಅಂತೆ? ಅದೇ ನಿಮ್ ಆಫೀಸಲ್ಲಿರೋರು. ಅದೆಲ್ಲ ಏನು ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಷ್ಟು ಗಡಿಬಿಡಿಯಲ್ಲಿ ನಮ್ಮ ನೀಚೆ ಕಳ್ಸಿದ್ರೆ ಅಂದ್ರೆ 100% ನಿಮ್ ಹುಡುಗಿ ಬಂದಿದ್ದಾಳೆ ಅಂತಾಯ್ತು. ನಿಮ್ಗೆಲ್ಲೋ ಭ್ರಮೆ ಅನ್ಸುತ್ತೆ. ಏನೇನೋ ಮಾತಾಡ್ತಾ ಇದ್ದೀರಾ. ಈಗ ನೋಡಿ, ರೆಡ್ ಹ್ಯಾಂಡ್ ಆಗಿ ಹೆಂಗ್ ಕಂಡಿಡಿತೀನಿ ಅಂತ. ಬರ್ತೀನಿ. ನಿಧಾನಕ್ಕೆ ಆರಾಮಾಗಿ ಹುಡುಕಿ. ಹುಡುಕಾಯ್ತು ಬಾಸ್. ಸಿಕ್ಕಿದ್ರಾ? ಸಿಕ್ಕಿಲ್ಲ. ನೀವಿಷ್ಟು ನಿರಾಳವಾಗಿದ್ದೀರಾ ಅಂದ್ರೆ ಗೊತ್ತಾಗ್ತಿದೆ. ಸೈಲೆಂಟ್ ಆಗಿ ಅವ್ರನ್ನ ಕಳ್ಸಿದಿರಲ್ವಾ? ಏನ್ ಮಾತಾಡ್ತಾ ಇದ್ದೀರಾ? ಮನೆಗೆ ಯಾರು ಬಂದಿಲ್ಲ. ಈಗ ನಿಮಗ್ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ? ಹಾಗಾದ್ರೆ ಇದೇನಿದು? ಆಹಾ, ನೋಡು ಕಳ್ಳನ್ ತರ. ಏನಿದು? ಕೂದ್ಲು? ಅಲ್ಲ, ಹುಡುಗಿ ಕೂದ್ಲು ಅಂತ ಹೇಳಿ. ಏನ ಕೂದ್ಲು ಮೇಲೆ ಹುಡುಗಿ ಕೂದ್ಲು ಅಂತ ಬರ್ದಿದ್ಯಾ? IAS ಸಾಹೇಬ್ರೆ, ನಮ್ಮನ್ನ ಏಮಾರ್ಸೋಕ್ ಹೋಗ್ಬೇಡಿ. ನಿಮ್ ಕೂದ್ಲು ಇಷ್ಟುದ್ದ ಇಲ್ಲ. ಯಾವ್ದೋ ಹುಡುಗಿ ಬಂದಿದೆ ಅನ್ನೋಕೆ ಇದೇ ಸಾಕ್ಷಿ. ಇದು ಹುಡುಗಿ ಕೂದ್ಲು ಅಂತ ಹೇಗ್ ಹೇಳ್ತೀರಾ? ಅಮ್ಮನ್ ಕೂದ್ಲು ಇರ್ಬೋದು ತಾನೆ? ಅಮ್ಮನ್ ಕೂದ್ಲಿಗೂ ಹುಡುಗಿ ಕೂದ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಬಾಸ್. ನೀವಿದ್ದೀರಲ್ಲ, ಮಹಾನ್ ಖಿಲಾಡಿ. ನೀವು PT ಟೀಚರ್ ಆಗ್ಬಾರ್ದಿತ್ತು, ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಿತ್ತು. ಸದ್ಯ ಕ್ರೈಮ್ ಬ್ರಾಂಚ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನೀವೇ ಕ್ರಿಮಿನಲ್ ಅಂತ ಹೇಳಿಲ್ವಲ್ಲ? ಅಂದ್ರೆ ಹುಡುಗಿ ಬಂದಿದ್ ನಿಜ. ತೇಜು ಎಲ್ಲಿ?
ತಾವು ಏನ್ ಮಾಡ್ತಾ ಇದೀರ ಅಂತ ಕ್ರಾಸ್ ಚೆಕ್ ಮಾಡ್ಬೇಕಾಯ್ತು. ಮಕ್ಕಳ ಮುಂದೆ ಯಾಕಿವೆಲ್ಲ ಅಂತ ಐಸ್ ಕ್ರೀಮ್ ಕೊಡ್ಸಿ ಅಲ್ಲೇ ಕೂರ್ಸ್ ಬಂದಿದ್ದೀನಿ. ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ದೀರಾ. ಬೇಷ್ ಬೇಷ್. ಹೇಗೂ ಹೊರಟಿದೀವಲ್ಲ, ಎಲ್ರೂ ಹೊರಗಡೆನೆ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಊಟನಾ? ಇಷ್ಟು ಬೇಗ? ಹೊಟ್ಟೆ ಎಲ್ಲ ತುಂಬ ಹೋಗಿದೆ. ಊಟ ಎಲ್ಲ ಯಾರು ಮಾಡ್ತಾರೆ ಇಷ್ಟು ಬೇಗ? ಅವಾಗ್ಲೇ ಹಸಿವು ಆಗ್ತಾ ಇದೆ ಅಂದ್ರೆ ಅಲ್ವಾ? ಅವಾಗ ತುಂಬಾ ಹೊಟ್ಟೆ ಹಸುವಾಗ್ತಾ ಇತ್ತು. ಇವಾಗ ನೀರ್ ಕುಡಿದ್ಬಿಟ್ನಲ್ಲ, ಹೊಟ್ಟೆ ತುಂಬ ಹೋಗಿದೆ. ಓ, ಪ್ರೀತ್ಸೋ ಹುಡುಗಿ ನೋಡಿದ ತಕ್ಷಣ ಹಸಿವೆಲ್ಲ ಮಾಯವಾಗೋಯ್ತಾ? ಅಲ್ಲ, ನೀವು ಏನಕ್ಕೆ ಬರಕ್ ಹೋದ್ರಿ? ವಾಸು, ಕನ್ಸ್ ಬಿಟ್ಟು ವಾಸ್ತವಕ್ಕೆ ಬನ್ನಿ. ನೀವು ಹೋಗಿ ತರಕಾರಿ ತಗೊಂಬನ್ನಿ. ನಾನೇ ಅಡ್ಗೆ ಮಾಡ್ತೀನಿ. ಹೋಗಿ ಹೋಗಿ, ಬೇಗ ಹೋಗಿ. ಅಯ್ಯೋ ಬಾಸು ಇದ್ರೆ ನೆಮ್ಮದಿಯಾಗಿರ್ಬೇಕು. ಮೇ ಐ ಕಮ್ ಇನ್ ಸರ್? ಎಸ್, ಬನ್ನಿ ವಿಕ್ರಾಂತ್. ಸರ್, ನಾನು ಕೇಳಿದ ವಿಷಯ ಏನಾಯ್ತು? ಯಾವ ವಿಷಯ? ಅದೇ ಸರ್, ಈ ಕೇಸಿಂದ ಪಲ್ಲವಿಯವ್ರನ್ನ ದೂರ ಇಡೋದ್ರ ಬಗ್ಗೆ. ನೋಡಿ ವಿಕ್ರಾಂತ್, ಇದು ಕ್ರೈಮ್ ವಿಷಯ. ಇದನ್ನ ನಾನೊಬ್ಬನೇ ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ಹೈಯರ್ ಅಥಾರಿಟೀಸ್ ನಿರ್ಧಾರ. ಸರ್, ಪಲ್ಲವಿಯವ್ರನ್ನ ಕೇಸಿಂದ ದೂರ ಇಡೋದಕ್ಕೆ ಹೈಯರ್ ಅಥಾರಿಟೀಸ್ಗೆ ನೀವೇ ಒಂದು ಅಫಿಷಿಯಲ್ ಮೇಲ್ ಮಾಡ್ಬೋದಲ್ವಾ? ನೀವು ಯಾಕೆ ಪಲ್ಲವಿಯವ್ರನ್ನ ಈ ಕೇಸಿಂದ ಆಚೆ ಕಳಿಸೋದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀರಾ ಅಂತ. ಸರ್, ವಿಷಯ ಏನು ಅಂತ ನಿಮ್ಗೆ ಗೊತ್ತಲ್ವಾ? ನಿನ್ನೆ ಪಲ್ಲವಿಯವ್ರ ಮನೆ ಹತ್ರ ಆಗಿರೋ ಶೂಟೌಟ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ ಸರ್? ಈಗ ಡೆಲಿವರಿ ಬಾಯ್ಗೆ ಏನೂ ಅಪಾಯ ಇಲ್ಲ. ಕೂಲ್ ಡೌನ್. ಹಿ ಈಸ್ ಔಟ್ ಆಫ್ ಡೇಂಜರ್. ಸರ್, ಹಿ ಈಸ್ ಔಟ್ ಆಫ್ ಡೇಂಜರ್. ಆದ್ರೆ ಪಲ್ಲವಿ ಅವ್ರಿಗೆ ಮತ್ತೆ ಪಲ್ಲವಿ ಅವ್ರ ಫ್ಯಾಮಿಲಿ ಅವ್ರಿಗೆ ಡೇಂಜರ್ ಇದೆ ಸರ್. ಅವ್ರ ಫ್ಯಾಮಿಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರನ್ನ ಹೆದರ್ಸೋಕೆ ಈಗೆಲ್ಲ ಮಾಡ್ತಿದ್ದಾರೆ ಸರ್. ನೋಡಿ, ಯಾರೋ ಹೆದರ್ಸ್ತಾರೆ ಅಂತ ನಮ್ ಟೀಮ್ ಮೆಂಬರ್ನ ನಾವೇ ನಂಬದೇ ಇದ್ರೆ ಹೇಗೆ? ಸರ್, ಪಲ್ಲವಿ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಎಲ್ಲಿ ಹೇಳ್ದೆ? ಈ ಕೇಸಿಂದ ಅವ್ರನ್ನ ದೂರ ಇಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಥ ಕೇಸ್ನ ಹ್ಯಾಂಡಲ್ ಮಾಡುವಾಗ ಈ ರೀತಿ ಬೆದರಿಕೆ ಕರೆಗಳು ಬರೋದು ಸಹಜ. ಹಾಗಂತ ಹೆದರ್ಕಂಗ್ ಕೂತ್ರಾಗತ್ತಾ? ಸರ್, ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್, ಬಟ್ ದೂರದಿಂದ ಇದನ್ನೆಲ್ಲ ಹೇಳೋದಕ್ಕೆ ತುಂಬಾನೇ ಸುಲಭ. ನೋವು ಅನುಭವಿಸಿದವ್ರಿಗೆ ಗೊತ್ತು ಸರ್ ಅದ್ರ ಕಷ್ಟ ಏನು ಅಂತ. ಪ್ರಜ್ಞಾ ವಿಷಯದಲ್ಲಿ ನನ್ನ ಲೈಫಲ್ಲಿ ಏನಾಯ್ತು ಅಂತ ನೀವೇ ನೋಡಿದ್ದೀರಾ ಅಲ್ವಾ ಸರ್? ಪಲ್ಲವಿ ಅವರನ್ನ ಅವರು ಕ್ಲಿಯರ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ ಸರ್. ಸರ್, ಪಲ್ಲವಿ ಅವ್ರಿಗೆ ಕೇಸನ್ ಬಿಟ್ರೇನೆ ಅವ್ರು ಇವ್ರನ್ನ ಬಿಡೋದು ಸರ್. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಸರ್ ಹೊಣೆ? ಎಷ್ಟೇ ಕಷ್ಟ ಬಂದರೂ ನಾನು ಫೇಸ್ ಮಾಡ್ತೀನಿ. ನನ್ನ ಈ ಟೀಮಿಂದ ತೆಗಿಬೇಡಿ ಅಂತ ಪಲ್ಲವಿ ಅವರು ಹೇಳ್ತಿರುವಾಗ ನಾನು ಹೇಗೆ ತೆಗಿಯಕ್ಕಾಗತ್ತೆ ಹೇಳಿ? ಅವ್ರು ಹೇಳ್ತಾರೆ ಸರ್, ಅವ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ನಾವು ಎದುರಾಕೊಂಡಿರೋರು ಯಾರು, ಅವ್ರ ಕೆಲಸ ಆಗ್ಬೇಕು ಅಂದ್ರೆ ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಇಮ್ಯಾಜಿನೇಷನ್ ಕೂಡ ಇಲ್ಲ ಪಲ್ಲವಿ ಅವ್ರಿಗೆ.